ಈ ರೀತಿಯಾದಂಥ ಪ್ರಬಲ ಪ್ರತಿವಾದವನ್ನು ಮಂಡಿಸುವಂಥ ಸಾಧ್ಯತೆ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಮಧ್ಯಂತರ ಜಾಮೀನು ಎಮರ್ಜೆನ್ಸಿ ಅಂತ ಹೇಳಿದ್ರಿ, ಆದರೆ ಈಗ ಆಪರೇಷನ್ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ನಿನ್ನೆ ನ್ಯಾಯಮೂರ್ತಿಗಳು ಸಿ.ವಿ. ನಾಗೇಶ್ ಅವರಿಗೆ ಇದೇ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಮಧ್ಯಂತರ ಜಾಮೀನು ಪಡೆಯುವಾಗ ಆಪರೇಷನ್ ಮಾಡಿಸ್ಬೇಕು ಅಂತ ನೀವು ಹೇಳಿದ್ರಿ, ಎಮರ್ಜೆನ್ಸಿ ಇದೆ, ದರ್ಶನ್ ಅವರ ಆರೋಗ್ಯ ಬಹಳ ಹದಗೆಟ್ಟು ಹೋಗ್ತಾ ಇದೆ, ಹಾಗಾಗಿ ಅವರಿಗೆ ಜಾಮೀನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ವಾದವನ್ನು ಮಾಡಿದ್ರಿ, ಹೇಳಿಕೆಯನ್ನು ಕೊಟ್ಟಿದ್ರಿ. ಆದರೆ ಈಗ ನೋಡಿದರೆ 3 ವಾರ ಕಳೆದು ಹೋಗಿದೆ, ಇದುವರೆಗೂ ಆಪರೇಷನ್ ಮಾಡಿಸಿಲ್ಲ ನೀವು. ಯಾಕೆ ಅಂತ ಹೇಳಿ ನಿನ್ನೆ ನ್ಯಾಯಾಧೀಶ ಕೂಡ ಸಿ.ವಿ. ನಾಗೇಶ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಆದರೆ ಸಿ.ವಿ. ನಾಗೇಶ್ ಅವರು ಇಲ್ಲಿ ಎಲ್ಲೋ ಒಂದು ಕಡೆ ಕೊಡ್ತಾರೆ, ದರ್ಶನ್ ಅವರಿಗೆ BP ಏರುಪೇರು ಆಗ್ತಾ ಇದೆ, ವೇರಿಯೇಷನ್ ಆಗ್ತಾ ಇದೆ, ಹಾಗಾಗಿನೇ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ, ಅಂದರೆ ಉತ್ತರವನ್ನು ಕೊಡ್ತಾರೆ ನ್ಯಾಯಾಧೀಶರು ಸಿ.ವಿ. ನಾಗೇಶ್ ಅವರು. ಆದರೆ ಈ ಒಂದು ಪಾಯಿಂಟ್ ಇದೆಯಲ್ಲ, ಜಾಮೀನು ಪಡೆದುಕೊಳ್ಳುವಾಗ ಮಧ್ಯಂತರ ಜಾಮೀನು ಪಡೆದುಕೊಳ್ಳುವಾಗ ಏನು ಕಾರಣ ಕೊಟ್ಟಿದ್ರ ಆ ಪಾಯಿಂಟ್ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಎತ್ತಾರೆ. ಏನು ಹೇಳಿದ್ರಿ, ತುರ್ತು ಆಪರೇಷನ್ ಆಗಬೇಕು ಅಂತ, ಯಾಕಾಗಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗೇ ಆಗಿರುತ್ತೆ. ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳೇನು ಪ್ರಶ್ನೆಯನ್ನ ಕೇಳಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. BP ವೇರಿಯೇಷನ್ ಸಮಸ್ಯೆ, ಹಾಗಾಗಿನೇ ನಾವು ಆಪರೇಷನ್ ಮಾಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು SPP ಅಂತ ಹೇಳಿ ಕುತೂಹಲ ಇದೆ. ಆರೋಪಿಗಳ ಬಂಧನ ಪ್ರಕ್ರಿಯೆಯಲ್ಲೇ ಪೊಲೀಸರು ಎಡವಿದ್ದಾರೆ. ಬಂಧನ ಮಾಡುವಾಗ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿಲ್ಲ, ರಿಮಾಂಡ್ ಅರ್ಜಿ ಮತ್ತು ಆರ್ಡರ್ ಶೀಟ್ ಉಲ್ಲೇಖ ಮಾಡಿಲ್ಲ. ಯಾಕೆ? ಬಂಧನದ ಬಗ್ಗೆ ಉಲ್ಲೇಖ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, A11 ನಾಗರಾಜ್ ಪರ ಸಂದೇಶ್ ಚೌಟ ಅಂದ್ರೆ ಇಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರೋದು. 11ನೇ ಆರೋಪಿ ಆರ್ ನಾಗರಾಜು ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿಗಳ ಬಂಧನ ಪ್ರಕ್ರಿಯೆಯಲ್ಲೇ ಪೊಲೀಸರು ಎಡವಿದ್ದಾರೆ. ಪದೇ ಪದೇ ಪೊಲೀಸರ ಲೋಪದೋಷಗಳನ್ನ ಎತ್ತಿ ಹಿಡಿತಾ ಇರೋದು ಇಲ್ಲಿ ಸಿ.ವಿ. ನಾಗೇಶ್ ಅವರಾಗಿರಬಹುದು ಮತ್ತು ಸಂದೇಶ್ ಚೌಟ ಅವರಾಗಿರಬಹುದು. ಬಂಧನ ಮಾಡುವಾಗ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿಲ್ಲ, ಇವರು ರಿಮಾಂಡ್ ಅರ್ಜಿ ಮತ್ತು ಆರ್ಡರ್ ಶೀಟ್ ಉಲ್ಲೇಖ ಮಾಡಿಲ್ಲ. ಯಾಕೆ ಅನ್ನೋದು ಸಂದೇಶ್ ಚೌಟ ಅವರ ಪ್ರಬಲವಾದ. ಆರೋಪಿಗಳ ಬಂಧನ ಪ್ರಕ್ರಿಯೆಯಲ್ಲೇ ಪೊಲೀಸರು ಎಡವಿದ್ದಾರೆ, ತಪ್ಪು ಮಾಡಿದ್ದಾರೆ. ರಿಮಾಂಡ್ ಅರ್ಜಿ ಮತ್ತು ಆರ್ಡರ್ ಶೀಟ್ ಉಲ್ಲೇಖ ಮಾಡಿಲ್ಲ. ಯಾಕೆ? ಬಂಧನದ ಬಗ್ಗೆ ಉಲ್ಲೇಖ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪೊಲೀಸರು ಏನೆಲ್ಲ ಎಡವಟ್ಟುಗಳನ್ನು ಮಾಡಿದಾರೋ ಅಥವಾ ಎಲ್ಲೆಲ್ಲಿ ಎಡವಿದಾರೋ ಅದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇರೋದು ನೋಡಿ. ಪ್ರಬಲ ವಾದವನ್ನು ಎಷ್ಟರ ಮಟ್ಟಿಗೆ ಮಂಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು. ಹಾಗಾಗಿ A11 ಆರೋಪಿ ಆರ್ ನಾಗರಾಜುಗೆ ಬೇಲ್ ಸಿಗುತ್ತಾ? ಹಾಗಾದ್ರೆ ಬೇಲ್ಗಾಗಿ ವಿಚಾರಣೆ ನಡೀತಾ ಇರೋದು ಈಗ. ಆರೋಪಿ ನಾಗರಾಜು, A11 ನಾಗರಾಜು, ಈತನ ಪರವಾಗಿ ಇಲ್ಲಿ ಸಂದೇಶ್ ಪ್ರಬಲ